ಡೆಲ್ಲಿ ಕ್ಯಾಪಿಟಲ್ಸ್ ಕೈಗೆ ಬಂದ ತುತ್ತನ್ನ ಬಾಯಿಗೆ ಬಾರದಂತೆ ಮಾಡಿಕೊಂಡಿದೆ. ಸೀಸನ್ ಆರಂಭದಲ್ಲಿ ಡಿಸಿ ಅಬ್ಬರಿಸಿತ್ತು. ತಾನಾಡಿದ ಮೊದಲ 4 ಪಂದ್ಯಗಳ ಪೈಕಿ 4ರಲ್ಲೂ ಗೆದ್ದು ಟೇಬಲ್ ಟಾಪರ್ ಆಗಿತ್ತು. ಅಕ್ಷರ್ ಪಟೇಲ್ ನಾಯಕತ್ವದಲ್ಲಿ ಆಟಗಾರರು ಅದ್ಭುತ ಆರಂಭವನ್ನು ಕೂಡ ಮಾಡಿದ್ರು. ಆಮೇಲೆ ಮುಂಬೈ ವಿರುದ್ಧ ಯಾವಾಗ ಸೋಲ್ತೋ ಡೆಲ್ಲಿ ಫುಲ್ ಡಲ್ ಆಗಿ ಹೋಯಿತು. ಕನ್ನಡಿಗ KL ರಾಹುಲ್ ಬಿಟ್ಟರೆ ತಂಡದಲ್ಲಿ ಯಾರು ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡ್ತಿಲ್ಲ. ಹಾಗಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಎಡವಿ ಡೆಲ್ಲಿ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಡೆಲ್ಲಿ ಕ್ಯಾಪಿಟಲ್ಸ್ ಉತ್ತಮ ಆರಂಭವನ್ನೇ ಮಾಡಿತ್ತು. ತಾನಾಡಿದ ಮೊದಲ 4 ಪಂದ್ಯಗಳಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ಟಾಪರ್ ಆಗಿತ್ತು. ಆದರೆ ಯಾವಾಗ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯವನ್ನು ಸೋತ್ರೋ ಆ ಪಂದ್ಯದ ನಂತರ ದೆಹಲಿ ತಂಡ ಇದುವರೆಗೂ 8 ಪಂದ್ಯಗಳನ್ನು ಆಡಿದೆ. ಇದರಲ್ಲಿ ತಂಡವು ಕೇವಲ 2 ಮ್ಯಾಚ್ ಮಾತ್ರ ಗೆದ್ದಿದೆ. ಇದರಲ್ಲಿ 1 ಗೆಲುವು ಸೂಪರ್ ಓವರ್ ಮೂಲಕ. ಉತ್ತಮ ಆರಂಭ ಪಡೆದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಮಹತ್ವದ ಹಂತದಲ್ಲಿ ತಪ್ಪು ಮಾಡ್ತಾ ಇದೆ. ಏನೆಲ್ಲ ತಪ್ಪು ಮಾಡ್ತಿದೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಗುಜರಾತ್ ಟೈಟನ್ಸ್ ವಿರುದ್ಧ ಎಲ್ಲಾದರೂ ಡೆಲ್ಲಿ ಗೆದ್ದಿದ್ರೆ ಭಾನುವಾರ ಇನ್ನೂ ಕೂಡ ಯಾವುದೇ ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಆಗ್ತಿರಲಿಲ್ಲ. ಇನ್ನೂ ಕೂಡ ಪ್ಲೇ ಆಫ್ ಪೈಪೋಟಿ ನಡೀತಾ ಇತ್ತು. ಆದರೆ ಡೆಲ್ಲಿ ಸೋಲಿನಿಂದ ಗುಜರಾತ್ ಜೊತೆ RCB ಮತ್ತು ಪಂಜಾಬ್ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. 4ನೇ ಸ್ಥಾನಕ್ಕೆ ಡೆಲ್ಲಿ ಮತ್ತು ಮುಂಬೈ ಹಾಗೂ LSG ನಡುವೆ ಪೈಪೋಟಿ ನಡೀತಾ ಇದೆ. ಡೆಲ್ಲಿ ತಂಡದ ವೀಕ್ನೆಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ. KL ರಾಹುಲ್ ಬಿಟ್ಟು ಉಳಿದವರು ಡಮ್ಮಿ. ಡೆಲ್ಲಿ ಕ್ಯಾಪಿಟಲ್ಸ್ನ ಅಗ್ರ ಕ್ರಮಾಂಕದಲ್ಲಿ ಸ್ಥಿರತೆಯ ಕೊರತೆ ನೀಟಾಗಿ ಗೊತ್ತಾಗ್ತಾ ಇದೆ. KL ರಾಹುಲ್ ಹೊರತುಪಡಿಸಿ ಯಾವುದೇ ಬ್ಯಾಟ್ಸ್ಮನ್ ರನ್ ಗಳಿಸೋಕೆ ಒದ್ದಾಡ್ತಾ ಇದ್ದಾರೆ. ರಾಹುಲ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಬಿಟ್ಟರೆ ಬೇರೆ ಆಟಗಾರರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾಹುಲ್ 11 ಪಂದ್ಯಗಳಲ್ಲಿ 493 ರನ್ ಗಳಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಯಾವುದೇ ಬ್ಯಾಟ್ಸ್ಮನ್ 300 ರನ್ಗಳನ್ನು ಸಹ ಗಳಿಸಿಲ್ಲ. ಮುಖ್ಯವಾಗಿ ಫ್ಲಾಫ್ ಡುಪ್ಲೆಸಿಸ್ ಮತ್ತು ಕರುಣ್ ನಾಯರ್ ಸ್ಥಿರವಾಗಿ ರನ್ ಗಳಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಬೌಲಿಂಗ್ನಲ್ಲಿ ಫ್ಲಾಪ್ ಆದ DC. ಈ ಸೀಸನ್ ಆರಂಭದಲ್ಲಿ ಮಿಚೆಲ್ ಸ್ಟಾರ್ಕ್ ಸಖತ್ ಬೌಲಿಂಗ್ ಮಾಡಿದ್ರು. ಇವರನ್ನ ಬಿಟ್ಟು ಉಳಿದವರು ಬೌಲಿಂಗ್ನಲ್ಲಿ ಪ್ರಭಾವ ಬೀರುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮುಖೇಶ್ ಕುಮಾರ್ ನಿರಂತರವಾಗಿ ದುಬಾರಿ ಎಂದು ಸಾಬೀತಾದ ನಂತರ ಅವರನ್ನು ಕೈಬಿಡಲಾಗಿದೆ. ದುಷ್ಮಂತ್ ಚಮೀರಾ ಮತ್ತು ಮೋಹಿಲ್ ಶರ್ಮಾ ಕೂಡ ಯಾವುದೇ ಮ್ಯಾಜಿಕ್ ಮಾಡಿಲ್ಲ. ಸ್ಟಾರ್ಕ್ ನಿರ್ಗಮನದ ನಂತರ ಬೌಲಿಂಗ್ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ಇದು ಕೂಡ ಎಲ್ಲೋ ಒಂದು ಕಡೆ ಪ್ಲೇ ಆಫ್ ಹಾದಿಯನ್ನ DCಗೆ ಕಷ್ಟಕ್ಕೆ ಸಿಲುಕಿಸಿದೆ ಅಂತಾನೆ ಹೇಳ್ಬೋದು. ವಿಕೆಟ್ ಕೀಳದ ಕುಲ್ದೀಪ್ ಯಾದವ್. IPL 2025ರ ಆರಂಭಿಕ ಪಂದ್ಯಗಳಲ್ಲಿ ಅದ್ಭುತ ಬೌಲಿಂಗ್ ಅನ್ನ ಮಾಡಿದ್ರು. ಇವರು ಪರ್ಪಲ್ ಕ್ಯಾಪ್ನ ರೇಸ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಆದರೆ ಬರ್ತಾ ಕುಲ್ದೀಪ್ ಫಾರ್ಮ್ ಕುಸಿದಿದೆ. ಕಳೆದ 4 ಇನ್ನಿಂಗ್ಸ್ಗಳಲ್ಲಿ ಇವರು ಒಂದೇ ಒಂದು ವಿಕೆಟ್ ಅನ್ನ ಪಡೆಯಲಿಲ್ಲ. ಇದೇ ಕಾರಣಕ್ಕೆ ದೆಹಲಿ ತಂಡ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಲು ಸಾಧ್ಯವಾಗ್ತಾ ಇಲ್ಲ. ನಾಯಕತ್ವದಲ್ಲಿ ಎಡವಿದ್ರ ಅಕ್ಷರ್ ಪಟೇಲ್. ಇನ್ನು ಎಲ್ಲೋ ಒಂದು ಕಡೆ ಅಕ್ಷರ್ ಪಟೇಲ್ ಅವರ ನಾಯಕತ್ವವನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾಗ್ತಾ ಇಲ್ಲ. ನಟರಾಜನ್ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡೋದಕ್ಕೆ ಹೆಸರುವಾಸಿ ಅಲ್ಲ. ಆದರೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಅವರಿಗೆ ಚಾನ್ಸ್ ಅನ್ನು ನೀಡಲಾಯಿತು. RCB ವಿರುದ್ಧದ ಪಂದ್ಯದಲ್ಲಿ ಸ್ಟಾರ್ಕ್ ಮತ್ತು ಚಮೀರಾ ತಮ್ಮ ಓವರ್ಗಳಲ್ಲಿ ಬೌಲಿಂಗ್ ಮಾಡಿದ ನಂತರವೂ ಮುಖೇಶ್ ಅವರಿಗೆ 19ನೇ ಓವರ್ ನೀಡಲಾಯಿತು. ಇದಿಷ್ಟೇ ಅಲ್ಲದೆ ಪಂದ್ಯದಿಂದ ಪಂದ್ಯಕ್ಕೆ ತಂಡದ ಆರಂಭಿಕ ಜೋಡಿ ಕೂಡ ನಿರಂತರವಾಗಿ ಬದಲಾಗ್ತಾ ಇದೆ. ಇದು ಕೂಡ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಅಂತಾನೆ ಹೇಳ್ಬೋದು. 1 ಸ್ಥಾನಕ್ಕೆ 3 ತಂಡಗಳ ಫೈಟ್. ಭಾನುವಾರ ಡೆಲ್ಲಿ ಸೋಲ್ತಾ ಇದ್ದಂತೆ RCB, ಗುಜರಾತ್ ಹಾಗೂ ಪಂಜಾಬ್ ತಂಡಗಳು ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಯಿತು. ಆದರೆ 1 ಸ್ಥಾನಕ್ಕೆ ಈಗ 3 ತಂಡಗಳ ನಡುವೆ ಪೈಪೋಟಿ ಶುರುವಾಗಿದೆ. ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಇನ್ನೂ 2 ಪಂದ್ಯಗಳಿವೆ. ಈ ಮ್ಯಾಚ್ಗಳಲ್ಲಿ ಜಯಗಳಿಸಿದರೆ ಪ್ಲೇ ಆಫ್ಗೆ ಇರುವುದು ಖಚಿತ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದರೆ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇ ಆಫ್ ಸ್ಥಾನ ಬಹುತೇಕ ಪಕ್ಕ. ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಗೆದ್ದು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತರೂ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು. ಯಾಕಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಮುಂದಿನ 3 ಪಂದ್ಯಗಳಲ್ಲಿ ಜಯಗಳಿಸಿ ಉತ್ತಮ ನೆಟ್ ರನ್ ರೇಟ್ ಅನ್ನು ಹೊಂದರೆ ಮಾತ್ರ ಮುಂಬೈ ಇಂಡಿಯನ್ಸ್ ತಂಡವನ್ನು ಹಿಂದಿಕ್ಕಬಹುದು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಪಡೆ ಜಯ ಸಾಧಿಸಿದರೆ ಪ್ಲೇ ಆಫ್ ಆಡುವುದು ಬಹುತೇಕ ಖಚಿತವಾಗಲಿದೆ. ಹೀಗಾಗಿ ಮುಂಬೈ ಕೂಡ ಡೆಲ್ಲಿ ಮೇಲೆ ಸಾಕಷ್ಟು ಪ್ರೆಷರ್ ಹಾಕಿ ಗೆಲ್ಲೋ ಚಾನ್ಸಸ್ ಇದೆ. ಡೆಲ್ಲಿ 2 ಪಂದ್ಯ ಗೆದ್ದು ಮುಂಬೈ 2 ಪಂದ್ಯ ಸೋತರೆ ಡೆಲ್ಲಿಗೆ ಚಾನ್ಸ್ ಇದೆ. ಹೀಗಾಗಿ ಡೆಲ್ಲಿ ಇನ್ನು ಮುಂದಿನ ಪಂದ್ಯವನ್ನು ಸಾಕಷ್ಟು ಪ್ಲಾನ್ ಮಾಡಿ ಆಡಿದರೆ ಪ್ಲೇ ಆಫ್ಗೆ ಚಾನ್ಸ್ ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲೂ ಇದೆ. ಡೆಲ್ಲಿ ಪ್ಲೇ ಆಫ್ಗೆ ಪ್ರವೇಶ ಮಾಡುತ್ತಾ ಮಾಡಲ್ವಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.